ಆ ರಾಜೇಶ್ವರಿ ನಾವ್ ಯಾರು ಮನೇಲಿಲ್ಲ ಅನ್ನೋದನ್ನ ನೋಡ್ಕೊಂಡೇ ಬರ್ತಾಳೆ ಅನ್ಸುತ್ತೆ. ಪಾಪ ಚಂದ್ರು ಅಣ್ಣಯ್ಯ ಹೊಸೊತ್ತಿಗೆ ಇಲ್ಲ ಅಂತಿದ್ರು. ಸುಮಾ ಇನ್ನೊಂದ್ಸಲ ಹೊಸೊತ್ತಿಗೆ ಫೋನ್ ಟ್ರೈ ಮಾಡಿ. ಹಾ ಅಕ್ಕ, ಆಗ್ಲಿಂದ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಅಂತಾನೆ ಬರ್ತಿದೆ. ಜಸ್ಟ್ ಮಿಸ್ಸು. ನಾವಿಬ್ರು ಅಲ್ಲಿ ಯಾಕೆ ಹೋಗಿದ್ವಿ ಅನ್ನೋದು ಸ್ನೇಹಕ್ಕೂ ಗೊತ್ತಾಗ್ಲಿಲ್ಲ. ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಮೈಮೇಲೆ ದೇವ್ರು ಬಂದಂಗೆ ಆಡಿರೋಳು. ಆದ್ರೂ ಅಕ್ಕ, ನೀವಿಬ್ರು ಒಳ್ಳೆ ಚಾನ್ಸ್ನ ಮಿಸ್ ಮಾಡ್ಕೊಂಡ್ರಿ. ಏನಕ್ಕ ಅದು? ಏನಿಲ್ಲ ಸ್ನೇಹ, ಅದು ಇವಳು ಹೊಸುವಕ್ಕೆ ಕಣ್ಣಂಗ್ ಕಂಡ್ರು ಅಂತ ಹೇಳಿದ್ಲು. ನಾನು ಅದು ಅವ್ರಲ್ಲ ಅಂತ ಹೇಳ್ದೆ. ಅಕ್ಕ ಅಕ್ಕ, ಗಾಡಿ ನಿಲ್ಸು ಬಸ್ ಹೊತ್ಕೆ. ಕಂಟಿ ಏನ್ ನಡೀತಿದೆ ಇಲ್ಲಿ? ನೀ ನನಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ ಇಲ್ಲೇನ್ ಮಾಡ್ತಿದ್ಯಾ? ಸ್ನೇಹ ನೋಡಿದ್ರೆ ನಿನ್ನ ಯಾರೋ ಬೇರೆ ಅನ್ನೋ ತರ ಮಾತಾಡ್ತಿದ್ದಾಳೆ, ನೀನ್ ನೋಡಿದ್ರೆ ನನ್ನ ಯಾರೋ ಗೊತ್ತಿಲ್ಲ ಅನ್ನೋ ತರ ನಡೆಸ್ತಿದ್ಯಾ. ಏನಾಗ್ತಿದೆ ಕಂಟಿ? ಅಲ್ಲ ಬಾವ, ಹೊಸು ಮನೆಗಿರ್ಲಿಲ್ವಾ? ಅವ ಏನಲ್ಲೋ? ಮೊದ್ಲು ನಾನ್ ಕೇಳಿದಕ್ಕೆ ಉತ್ತರ ಕೊಡೋ ಕಂಟಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಆಗೋ ತರ ನಾಟಕ ಮಾಡಿದ್ದು, ಇಲ್ಲಿ ಬೇರೆ ಯಾರೋ ತರ ನಾಟಕ ಮಾಡ್ತಿರೋದು, ಇದೆಲ್ಲ ಯಾಕೆ? ಅಲ್ಲ ಬಾವ, ನಾ ಎಲ್ಲ ಆಮೇಲೆ ಕೇಳ್ತೀನಿ. ಮೊದಲು ನಾವು ಇವಾಗ ಹೊಸನ ಹುಡುಕ್ಬೇಕು. ಕಂಟಿ, ನಿಮ್ ಮನೇಲಿ ಹೊಸು ನಿನ್ ಜೊತೆ ಇದ್ದಾಳೆ ಅಂತ ಅನ್ಕೊಂಡಿದ್ದಾರೆ. ನಾನು ಹಾಗೆ ಅಂದ್ಕೊಂಡಿದ್ದೆ. ನಿಮ್ ಮನೆ ಕೆಲ್ಸದ ಹೆಂಗಸು ಫೋನ್ ಮಾಡಿ ಹೊಸು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಅಲ್ಲ, ನನ್ಗೇನು ಅರ್ಥ ಆಗ್ತಿಲ್ಲ ಕಂಟಿ, ಹೊಸು ಮನೆ ಬಿಟ್ಟು ಯಾಕೆ ಹೋಗ್ಬೇಕು? ನಾ ಎಲ್ಲ ಆಮೇಲೆ ಕೇಳ್ತೀನಿ, ಬನ್ನಿ ಬಾವ. ಲೈ ಮುಂಚೆ ಒಲೆ ಬಿರ್ನೆ ನಮ್ ಹುಡುಗರಿಗೆಲ್ಲ ಫೋನ್ ಹಾಕಿ ತೆಂಗವ ಎಲ್ಲೋಳ ಅಂತ ಹುಡ್ಕಕ್ ಹೇಳಿ. ಹೋಟ್ಲು, ಬಸ್ ಸ್ಟಾಪು, ಗುಡಿ, ಕಾಂಪ್ಲೆಕ್ಸ್ ಎಲ್ಲ ಕಡೆ ಹುಡ್ಕಕ್ ಹೇಳಿ. ಬಿರ್ನೆ ಸರಿ ಅಣ್ಣ, ಬರ. ನೀವು ಬನ್ನಿ ಬನ್ನಿ ಬಾವ. ಅಲ್ಲ ಕಂಟಿ, ಏನು ಗಲಾಟೆ ಮಾಡ್ಬೇಡ ಕಣವಿ. ಇಲ್ಲ ಅಕ್ಕ, ನಾನು ಹಾಗೇನು ಮಾಡಲ್ಲ. ಬಾ. ಇಲ್ಲಿ ಬರಕ್ಕಿನ್ನ ಏಟೊತ್ತಾಯ್ತದೆ? ಬಂದ್ಲು ನಿನ್ನ 2ನೇ ಅವಳು. ಏನಂತೆ? ಏನಮ್ಮ 2ನೇ ಅವಳೆ? ಮನೆಗೆ ಬಂದವ್ರನ್ನ ಮಾತಾಡ್ಸಕ್ಕಿಲ್ವಾ? ನಮಸ್ಕಾರ. 2ನೇ ಅವಳೆ? ಏನೇ ಹೇಳ್ದೆ? ಸರಿಯಾಗಿ ಹೇಳಿದ್ನಲ್ಲ. ಇವ್ರಿಗೆ ನೀವು 2ನೇ ಅವಳೆ ತಾನೆ? ಏಯ್, ಸ್ನೇಹ, ನೀನೇನ್ ಭಯ ಪಡ್ಬೇಡ ಅವ್ವ, ನಾನ್ ನೋಡ್ಕೋತೀನಿ. ಸುಮ್ಕೆ ಗಲಾಟೆ ಮಾಡಿ ಮುಂದೆ ಆಗ್ಬೇಕಾಗಿರೋದನ್ನ ಕೇಳಕ್ ಬೇಡ. ಅಡಿ ಹೋಗಮ್ಮ. ನಮ್ಗೆ ಆಗ್ಬೇಕಾಗಿರೋದು ಮಾಡಿದ್ರೆ ನಾವು ಹೊಳ್ತೀವಿ. ಆಗ್ಬೇಕಾಗಿರೋದ ಏನದು ರಾಜೇಶ್ವರಿ ಅವರೇ? ನಿಮ್ಮ ಅವನ್ನ ಕೇಳು. ಅವ್ವ ಏನ್ ಹೇಳ್ತಿದ್ದಾಳೆ? ಅದು ಅದು ಅದೇನಿಲ್ಲ, ನಾವು ನಾಳೆ ಮಾತುಕತೆಗೆ ಬರ್ತೀವಿ. ಯೋ,
ಯಾಕ್ರಿ ಏನು ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅವ್ರು ನಮಗ್ ಮಾಡ್ಬೇಕಾಗಿರೋದೇ ತಾನೇ ನಾವು ಕೇಳ್ತಾ ಇರೋದು. ಏನವ ಹೇಳ್ತಿದ್ದಾರೆ? ಅದು ಪದ್ಧತಿ ಪ್ರಕಾರ ಇವ್ರಿಗೆ ಹೊಸ ಬಟ್ಟೆ ಕೊಡಿಸಿ ನಾವು ಕರಿಬೇಕಿತ್ತಂತೆ. ಅದಕ್ಕೆ ಇವರೇ ಖರೀದಿ ಮಾಡ್ಕೊಂಡು ತಗೊಬಂದವ್ರೆ. ಅದೇನು ಖರ್ಚಾಯ್ತದೋ ಅದು ಕೊಡಿ ಅಂತ ಕೇಳ್ತಾವ್ರೆ. ನಿಮ್ಮ ಮನೇಲಿ ಎಲ್ಲರೂ ಬಸ್ಸು ನಿನ್ ಜೊತೆ ಇದ್ದಾರೆ ಅಂತ ಅನ್ಕೊಂಡಿದ್ದಾರೆ. ನೀನ್ ನೋಡಿದ್ರೆ ಸ್ನೇಹ ಜೊತೆ ಕೇಳಿದ್ರೆ ಎಲ್ಲ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ಯಾ? ಸೀರಿಯಸ್ಲಿ ಏನ್ ನಡೀತಿದ್ಯಾ ನನಗೇನು ಅರ್ಥ ಆಗ್ತಿಲ್ಲ ಗಂಟಿ. ಅಲ್ಲ, ನಾನೇ ಮನೆಗೆ ಬರ್ತೀನಿ ಅಂತ ಗೊತ್ತಾದ್ಮೇಲೂ ಹೊಸಯಾಗಿ ಮನೆ ಬಿಟ್ಟು ಹೋಗ್ಬೇಕು? ನೀವು ಬರೋದು ತಂಗಿಯವನ್ ಗೊತ್ತಿದ್ದಿಲ್ಲ ಬಾವ. ಏನ? ಅಲ್ಲ, ನನ್ನ ಕರೆದಿದ್ದು ನೀನೇ ಅಲ್ವಾ ಕಂಟಿ? ಅದನ್ನ ತಂಗಿ ಅಂತ ಹೇಳಕ್ ಆಗ್ನಿಲ್ಲ ಬಾವ. ಆಟೋನ್ ಸಿಟ್ ಮಾಡ್ಕೊಂಡ್ಬಿಟ್ಟವಳೆ. ಈಗ ಅವಳು ಸಿಕ್ಕದ್ನಾಗ ಸಮಾಧಾನ ಮಾಡಿ ನಿಮ್ ತಾವ್ ಮಾತಾಡಂಗ್ ಮಾಡ್ಬೇಕು. ಕಂಟಿ, ನೀನು ಸ್ನೇಹ ಜೊತೆ ಒಂದ್ ನಿಮಿಷ ಬಾವ. ಆ ಧರ್ಮ ಎಲ್ಲಿದ್ದೀರಲ್ಲ? ಸರಿಯಾಗಿ ಹುಡುಕಿದ್ರಾ? ಇಲ್ಲ ಇಲ್ಲ, ತಂಗ್ಯವ ಅಲ್ಲಿಗೆಲ್ಲ ಹೋಗಿರಕ್ಕಿಲ್ಲ. ಆದ್ರೂ ಒಂದ್ಕಿತ ನೋಡ್ಕೊಂಬಂಬಿಡಿ. ಯಾವುದೇ ಗುಡಿನೂ ಬಿಡ್ಬಾರ್ದು ಕಂಡ್ರಲ್ಲ. ಸರಿ, ನಾ ಮಡಗ್ತೀನಿ. ಏನಂತೆ? ಹುಡುಕ್ತಾವ್ರೆ ಬಾವ. ನನಗೆ ಯಾಕೋ ಭಯ ಆಗ್ತಿದೆ ಕಟ್ಟಿ. ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಗಂಟಿ, ಏಟೊತ್ತಿಂದ ನಿನಗೆ ಫೋನ್ ಮಾಡ್ತಿದ್ದೀನಿ. ಎಲ್ಲಿದ್ಯಲ್ಲ? ನಾನು ಇಲ್ಲೇ ಗುಡಿ ತವಿದ್ದೀನವ. ಚಂದ್ರು ಮನೆಗೆ ಬಂದಿದ್ದ, ಅದಕ್ಕೆ ನಿಂತವ ಮಾತಾಡಬೇಕು ಅಂತ ಆಟೊತ್ತಿಂದ ಫೋನ್ ಮಾಡ್ತಾನೆ ಇವ್ನಿ. ಬಸ್ಸು ನಿನ್ ಜೊತೆನೆ ಅವಳೆ ತಾನೆ? ಅವ ಈಗ ನಾನು ಕಾರ್ ಓಡಿಸ್ತಾ ಇದೀನಿ, ಆಮ್ಯಾಗ ಮಾಡ್ಲಾ? ಕಂಟಿ, ಕುಡಿತಾವ್ ಇವ್ನಿ ಎಂದ, ಆಮೇಲೆ ಕಾರ್ ಓಡಿಸ್ತೀವಿ ಅಂತವನೆ. ಏನಾಗಿದೆ ಇವನ್ಗೆ? ಏನ್ ಹೇಳ್ದ ಪುಂಗಾರ? ನಿಮ್ ಮಗ ಮಗಳು ಜೊತೆಯಾಗೆ ಅವ್ರೆ ಇಬ್ರು. ಅದೇನ್ ಮಾತಾಡ್ಕೊಂತವ್ರೋ, ನಿಮ್ ಮಗಳು ಅದೇನ್ ಕೋಪ ಮಾಡ್ಕೊಂಡು ಕುಂತಾವಳೋ ಒಂದು ಅರ್ಥ ಆಯ್ತಿಲ್ಲ. ಬಸ್ಸು ಅಕ್ಕ ಕಂಟಿ ಅಣ್ಣನ ಜೊತೆಗವ್ರ? ಪೊಲೀಸ್ಗೆಲ್ಲ ಹೇಳೋ ಮಾತೇ ಇಲ್ಲ ಬಾವ. ಹೆಂಗನ ಮಾಡಿ ಮನೆಗೆ ಹೋಗೋಷ್ಟಲ್ಲಿ ತೆಂಗೆವನ್ನ ಹುಡುಕ್ಲೇಬೇಕು. ಮಾತಾಡಿ ಬಾವಾ. ಅಮ್ಮ. ಚಂದ್ರು, ಎಲ್ಲಿದ್ಯಪ್ಪ? ಬರ್ತಿದ್ದೀನಮ್ಮ. ಬಿರ್ನ್ ಬಂದ್ಬಿಡು. ಎಲ್ಲೋ ಆಚೆ ಇರಂಗೈತೆ. ಹಾ, ಈಗ ತಾನೇ ಕೊಟ್ಟಿದ್ದ ಹೊಟ್ಟೆಮ್ಮ. ಬಿರ್ನ್ ಬಂದ್ಬಿಡಪ್ಪ. ಯಾಕೋ ಸುಸ್ತಾದಂಗೆ ಆಯ್ತಿತ್ತು. ಇನ್ನೊಂದು ಕಿತ ಆಸ್ಪತ್ರೆಗೆ ಹೋಗ್ಬೇಕು ಏನೋ. ನೀ ಬಿರ್ನ್ ಬಂದರೆ ಆಸ್ಪತ್ರೆಗೆ ಹೋಗಿ ಬಂದ್ಬಿಡಮ್ಮ. ಏನಾಗಲ್ಲಮ್ಮ, ನೀನು ರೆಸ್ಟ್ ತಗೋ. ನಾನು ಬರ್ತೀನಿ. ಚಂದ್ರು, ಗೇಟ್ ಹೇಳಿದ್ರು ಬಿರ್ನ್ ಬರ್ತೀನಿ ಅಂತ ಒಂದು ಮಾತು ಹೇಳಕ್ಕಿಲ್ವಲ್ಲ ಇವರು.
ಅಪ್ಪಿ ತಪ್ಪಿ ಅವಳು ನೋಡಕ್ಕೇನಾರು ಹೋಗ್ಬಿಟ್ನೋ ಏನೋ. ಏಟಾಗೈತವಿ? 40,000 ಚಿಲ್ಲರೆ. ಈಗ ನಮ್ಮ ತಾವ ಆಟೋಂತರ ದುಡ್ಡು ಎಲ್ಲದೆ. ಸುಮ್ಕಿರು, ಆಮೇಲೆ ಹೆಂಗಾರ ಒಂದು ಸಿಕ್ಕೊಡು ನಾ ಮಾತಾಡ್ತೀನಿ. ಸುಮ್ಕಿರು. ಏನ್ ಪುಟ್ಟಕ್ಕ ನಮ್ಮನ್ನ ಸುಮ್ಮನೆ ನಿಲ್ಸಿ ನೀವೇ ಮಾತಾಡ್ಕೊತಾ ಇದ್ದೀರಾ? ಯಾಕೆ ಪುಟ್ಟಕ್ಕ ನಿಮ್ ತಾವ ಈಟು ದುಡ್ಡಿಲ್ವಾ? ಅಯ್ಯೋ ದ್ಯಾವ್ರೆ, ನಮಗ್ ಬಟ್ಟೆ ಕೊಡಕ್ಕೆ ಕಾಸಿಲ್ಲ ಅನ್ನೋಳು ನೀನ್ ಹೆಂಗ್ ತಾಯಿ ಮಗಳ್ ಮದ್ವೆ ಮಾಡ್ತೀಯಾ? ನೀನೇನೋ ಮಗಳ ಮದ್ವೆನ ಬಾರಿ ಜೋರಾಗಿ ಮಾಡ್ತೀಯ ಅನ್ಕಂಡೆ, ಆದ್ರೆ ನೀನ್ ನೋಡಿದ್ರೆ ಯಾರು ಹೇಳಿದ್ದು ದುಡ್ಡಿಲ್ಲ ಅಂತ? ಅವ್ವ, ಇಲ್ಲಿ ಏರ್ ಕಲರ್ ಪ್ಯಾಕೆಟ್ ಮಡಗಿದ್ನಲ್ಲ, ನೋಡ್ದೇನವ? ನಾನು ನೋಡಿಲ್ಲ ಕಣೆ. ಪಲ್ಲವಿ, ಈಗ ನಿಮ್ಮ ಅಣ್ಣನ್ ತಾವ 2ನೇ ಮದುವೆ ಬಗ್ಗೆ ಮಾತಾಡಿದ್ರೆ ಒಪ್ಕೋತಾನೆ ಅಂತೀಯ? ಚಾನ್ಸೇ ಇಲ್ಲ. ಇದ್ಯಾಕವ ನಿಜ ಹೇಳಿದ್ರೆ ಹಿಂಗೂ ರಾಯಿಸ್ತಿದ್ಯಾ? ನಾನು ಏರ್ ಕಲರ್ ಪ್ಯಾಕೆಟ್ ಏನಾದ್ರು ನೋಡ್ದ್ಯಾ? ಹೋಗೆ. ಹೋಗತ್ತಗೆ. ಹಲೋ ಮಾ. ಚಂದ್ರು, ಎಲ್ಲಿದ್ಯಪ್ಪ? ಇದ್ಯಾಕವ ಹಿಂಗ್ ಮಾತಾಡ್ತಾ ಇದ್ಯಾ? ಇಟೊತ್ತು ಸಂದಾಗೆ ಇದ್ದಲ್ಲವಾ? ಅದು ಅಮ್ಮ, ನಾನು ಕೆಲಸ ಮುಗಿಸಿ ಒಂದು ಕೇಸ್ ವಿಷಯವಾಗಿ ಆಚೆ ಹೋಗ್ತಾ ಇದ್ದೀನಿ. ಓ ಹೌದಾ, ಸರಿ ಕಣಪ್ಪ. ಯಾಕಮ್ಮ, ಏನಾಯ್ತು? ಯಾಕೋ ತುಂಬ ಸುಸ್ತಾಗಿರೋ ಥರ ಮಾತಾಡ್ತಿದ್ಯಾ? ಹೊಸ ಸುಸ್ತೇನೆಯ. ಆಸ್ಪತ್ರೆಗೆ ಹೋಗಿ ಬರ್ತಾವಿಂದ ಹಿಂಗೇನು ಏನೋ ಬತ್ತೀನೋ ಅಂತ ಫೋನ್ ಮಾಡಿದೆ. ಬರ್ತೀನಮ್ಮ, ಕೆಲಸ ಮುಗಿಸಿ ಬರ್ತೀನಿ. ಸರಿ ಕಣಪ್ಪ, ಹೊಸ ಬಿರ್ನೆ ಬಾ, ಜೊತೆಗೆ ಕುತ್ಕೊಂಡು ಊಟ ಮಾಡಿ ಸಾನೆ ದಿವಸ ಆಯ್ತು. ಸರಿ ಅಮ್ಮ, ಮಡಗ್ತೀನಪ್ಪ. ಅವೋ, ನಾ ಇಟ್ಟೊತ್ತು ಹುಡುಕ್ತಿದ್ದು ಪ್ಯಾಕೆಟ್ ಸಿಕ್ಕೈತೆ, ತಲೆಗೆ ಹಾಕೊಳ್ಳ? ತಗದ ಬಿಟ್ಟ ಅಂದ್ರೆ ನಾ ಫೋನ್ ಮಾಡ್ಬೇಕಾದ್ರೆ ಏನೇನಿಂದು ಬಣ್ಣ ಹಾಕತ್ತಾಳಂತ. ಬಣ್ಣ ನಾಳೆ ಗಣ್ಣವ್ರು ನೋಡಕ್ ಬಂದಾಗ ಬಣ್ಣ ಕೂದಲು ಮಾಡ್ಕೊಂಡು ನಿಂತ್ಕಡಿಯಾ? ಬಾಯಿ ಬಚ್ಕೊಂಡು ಹೋಗದಾಗೆ. ಈಗೇನು ಅವ್ರು ನಾಳೆನೆ ಬಂದ್ಬಿಡ್ತಾರಾ? ನೀನ್ ಒಳ್ಳೆ ನಿಮ್ಮ ಅಣ್ಣನ ತಲೆಯಲ್ಲಿ ಏನ್ ನೋಡ್ತೈತೆ ಅಂತ ಯೋಚನೆ ಮಾಡ್ತಿದ್ರೆ ನಿಂದೊಂದು. ಯಾಕೆ ಬಾವ, ಏನು ಯೋಚನೆ ಮಾಡ್ತಿದ್ದೀರಾ? ಅತ್ತೇನಂದ್ರು? ಏನಿಲ್ಲ ಕಂಟಿ, ನನ್ನ ತಲೆಯಲ್ಲಿ ಹೊಸ ಯೋಚನೆ ಬಿಟ್ರೆ ಬೇರೆ ಏನೂ ಇಲ್ಲ. ಒಂದು, ಅವನು ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ, ಇಲ್ಲ ಅವಳನ್ನ ಭೇಟಿ ಮಾಡಕ್ ಹೋಗಿರ್ತಾನೆ. ಅವ್ವ, ಅಣ್ಣಯ್ಯ ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತಾನೋ ಇಲ್ವೋ? ನೀನಂತೂ ಯಾವಾಗ್ಲೂ ಯೋಚನೆ ಮಾಡ್ತಾನೇ ಇರು. ಯೋಚನೆ ಮಾಡ್ಬೇಕು ಕಣೆ. ನಾನೇನಾರು ಯೋಚನೆ ಮಾಡ್ಲಿಲ್ಲ ಅಂತ ಇಟ್ಕ, ನೀನು ಗಂಡನೂ ಇಲ್ಲ, ನನಗೆ ಮಗನೂ ಇಲ್ಲ. ಅಕಸ್ಮಾತು ನಾಳೆ ದಿನ ಎಲ್ಲ ತಗೊಂಡು ನಾನು ಅವಳು ಕರ್ಕೊಂಡು ಬೇರೆ ಮನೆ ಮಾಡ್ತೀನಿ ಅಂತಂದ ಅಂತ ಇಟ್ಕ, ಆಗ ನಾನೇನ್ ಮಾಡ್ಲಿ? ಅವೋ, ಅಣ್ಣಯ್ಯ ಹಂಗೆಲ್ಲ ಏನೂ ಮಾಡಕ್ಕಿಲ್ಲ. ಇಲ್ದಿರೋದೆಲ್ಲ ಕುತ್ಕೊಂಡು ಯೋಚನೆ ಮಾಡ್ತೀಯಲ್ಲ, ನಿಂದೊಳ್ಳೆ. ಮಾಡಿದ್ರು ಮಾಡ್ತೀನಿ. ಅವ್ರ ಅಪ್ಪ ನನ್ನನ್ನು ಕರ್ಕೊಂಡು ಬೇರೆ ಮನೆ ಮಾಡಲಿಲ್ವ? ಏಟೆ ಆದರೂ ಅವನ ರಕ್ತ ತಾನೇ ಹರಿತಿರೋದು. ಅದೇಯ ನನಗೆ ಭಯ.
ನಮ್ಮ ಅಕ್ಕನ ಮದ್ವೆನ ಊರವರೆಲ್ಲ ಮೆಚ್ಚೋ ಹಾಗೆ ಜೋರಾಗಿ ಮಾಡ್ತೀವಿ. ಅವ್ವ ಇದೇನ್ 40,000 ಅಷ್ಟೇ ತಾನೆ, ಕೊಟ್ ಕಳ್ಸವ್ವ. ಪಾಪ ಹೊಸ ಬಟ್ಟೆ ತಗೊಂಡು ಅದ್ ಎಷ್ಟು ವರ್ಷ ಆಗಿದೆಯೋ ಏನೋ. ನಿನ್ ಕೈಯಾರೆ ತಗೋಬೇಕು ಅಂತ ಆಸೆ ಪಡ್ತಿದ್ದಾರೆ, ಕೊಟ್ ಕಳ್ಸವ್ವ. ಹೇಗಿದ್ರು ಪ್ರತಿ ವರ್ಷ ನೀನು ದೇವಸ್ಥಾನದ ಹೊರಗಿರೋ ಭಿಕ್ಷುಕರಿಗೆ, ಊರಲ್ಲಿರೋ ಬಡವ್ರಿಗೆ ದಾನ ಮಾಡ್ತೀಯಲ್ವಾ? ಈ ಸಲ ಇವ್ರಿಬ್ರಿಗೆ ಮಾಡಿದ್ವಿ ಅಂತ ಅನ್ಕೊಂಡ್ಬಿಡೋಣ. ಕೊಡವ್ವ ಅವ್ರಿಗೆ. ಸಹನಾಕ್ಕ, ನನ್ನ ರೂಮ್ ಕಬೋರ್ಡಲ್ಲಿ ದುಡ್ಡಿಟ್ಟಿದ್ದೀನಿ, ಹೋಗಿ ತಗೊಂಡು. ನಿಂತ್ಕಳೆ. ಏನು ನಮ್ಮನೇಲಿ ಕರೆಸಿ ಅವಮಾನ ಮಾಡ್ತಾ ಇದ್ದೀರಾ? ಅಯ್ಯೋ ರಾಜೇಶ್ವರಿ ಅವರೇ, ಇದು ಅವಮಾನ ಅಲ್ಲ, ವಾಸ್ತವ. ಓ, ನೀ ಮುಂದೆ ಹಿಂಗೆಲ್ಲ ಹೇಳ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊಂಡ್ರಾ? ನೀವು ಹೊರಟ ಮೇಲೆ ಹೇಳ್ಬೇಕಿತ್ತು ಅನ್ಸತ್ತೆ, ಆದ್ರೆ ನೀವು ತಪ್ಪು ತಿಳ್ಕೊಬೇಡಿ. ಅಕ್ಕ ನೀನ್ ತಗೊಂಡ್ ಬಾ. ಏಯ್ ನಿಂತ್ಕಳೆ. ಏನು ನೀನ್ ಕೊಡೋ ಬಟ್ಟೆ ಅಂದನೆ ನಾವು ಮಾನ ಮುಚ್ಕೋತಾ ಇದೀವಿ ಅನ್ಕೊಂಡಿದ್ಯಾ? ಯೋ ನಡೆಯ ಹೋಗವ, ನಮ್ಗೆ ನಿನ್ ದುಡ್ಡು ಬೇಡ. ಅಯ್ಯಯ್ಯೋ ಹಾಗೆಲ್ಲ ಅನ್ಬೇಡಿ, ನೀವ್ ಅಷ್ಟೊಂದು ಆಸೆ ಪಟ್ಟು ಕೇಳಿದ್ರಲ್ಲ, ಕೊಡೋದು ನಮ್ ಕರ್ತವ್ಯ. ನಮಗ್ ನಿನ್ ದುಡ್ಡು ಬೇಡ. ಮತ್ತೆ ಬಟ್ಟೆ? ಯೋ ತಗೊಳಯ್ಯ. ನಾನು ನಾಳೆ ಮಾತುಕತೆಗೆ ಬರ್ತೀನಿ. ಎಲ್ಲವ್ರು ನಾಳೆ ಬರೋಕಿಲ್ಲ ಅಂತಾರೋ ಅಂತ ತಿಗ್ಲಾಗಿತ್ತು. ಅವಳಿಗೀಗ ಕೆಂಡದ ಮೇಲೆ ನಿಂತಿರೋ ಪರಿಸ್ಥಿತಿ. ಇಲ್ಲೇನ್ ನಡೀತಿದೆ ಅಂತ ತಿಳ್ಕೊಳಕ್ಕೂ ಬರ್ಬೇಕು, ಅವಮಾನನೂ ಸಹಿಸ್ಕೋಬೇಕು. ಅನ್ಭವಿಸ್ಲಿ ಬಿಡು. ನೀನಂತ ಯೋನ್ ಹೇಳಿದ್ದೆ ಜಗಳ ಆಡಕ್ಕಿಲ್ಲ ಅಂತಲ್ವಾ? ಹಿಂಗ್ ನಡ್ಕೊಂಡ್ರಿ ಹೆಂಗವಿ? ಅವ್ವ ಈಗೇನಾಯ್ತು? ಜಗಳ ಆಯ್ತಾ? ಇಲ್ಲ ತಾನೆ. ಅವ್ರು ನಮ್ಮ ಹತ್ರ ಹೇಗ್ ನಡ್ಕೊಂಡ್ರೋ ಅದಕ್ಕೆ ಕನ್ನಡಿ ತರ ನಾವು ನಡ್ಕೊಂಡ್ರೆ ಸಾಕು. ಅರ್ಧಕ್ಕರ್ಧ ಪ್ರಾಬ್ಲಮ್ಸ್ ಅಲ್ಲಿಗೆ ಬಗೆಹರಿಯತ್ತೆ. 40,000 ಇವಳ ಕೈಲಿ ಕೊಟ್ಟು ಕೂರಕ್ಕೆ ನಾವು ದಡ್ರೇನವ್ವ? ಈಗ್ಲಾದ್ರೂ ಹೇಗ್ ನಡ್ಕೋಬೇಕು ಅಂತ ಅವ್ಳಿಗೆ ಚೆನ್ನಾಗಿ ಗೊತ್ತಾಗಿರುತ್ತೆ. ಅಯ್ಯೋ, ಇವ್ರುಗಳ ಮುಂದೆ ನಿನ್ನೂ ಆ ಸುಮ್ಮನ ನಿಭಾಯಿಸೋದು ನಂಗೆ ದೊಡ್ಡ ಸಮಸ್ಯೆ. ಹೌದು, ಸುಮಾ ಎಲ್ಲಿ? ಓ, ಮೊದಲನೇ ಮಗಳ ಯೋಚನೆಯಲ್ಲಿ 3ನೇವಳು ಈಗ ನೆನ್ಪಾದ್ಲಾ? ಹಾ, ಎಲ್ಲ ಅವಳು? ಅಯ್ಯೋ ಅವ್ವ, ಇವತ್ತಂತೂ ದೊಡ್ಡ ರಾಮಾಯಣನೇ ನಡೀತು. ಯೋನ್ ಹೇಳ್ತಿದ್ಯೆ? ಸ್ನೇಹ, ನಾನು ಇಲ್ಲಿದ್ದೀನಿ ಅನ್ನೋದು ಚಂದ್ರುಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ಆದ್ರೆ ಅದ್ಕೆ ಇದರಿಂದ ಯಾರಿಗೆ ತಾನೇ ಲಾಭ? ಈಗಾಗ್ಲೇ ಎಲ್ಲರೂ ನಿಮ್ನ ಹುಡುಕ್ತಿದ್ದಾರೆ. ನೀವು ಮನೆಗೆ ಹೋಗೋದೇ ಸರಿ ಅಂತ ನಂಗೆ ಅನ್ಸ್ತಿದೆ. ಇಲ್ಲ ಸ್ನೇಹ, ಚಂದ್ರನ್ 2ನೇ ಮದ್ವೆ ಮಾಡ್ಸಕ್ಕೆ ನಮ್ಮತ್ತೆ ವಿಷ ಕುಡಿಯೋ ನಾಟಕ ಮಾಡಿದ್ರು. ಚಂದ್ರು ನನಗ್ ಸಿಗ್ಬೇಕು ಅಂದ್ರೆ ನಾನು ಈ ನಾಟಕ ಮಾಡ್ಲೇಬೇಕು. ಅದಕ್ಕೆ ಇದ್ರ ಬಗ್ಗೆ ನೇರವಾಗಿ ಅಣ್ಣನ ಜೊತೆ ಮಾತಾಡ್ಬೋದಲ್ವಾ? ಇರಿ, ನಾನು ಅವ್ರಿಗೆ ಫೋನ್ ಮಾಡ್ಕೊಡ್ತೀನಿ. ಬೇಡ, ನಾನು ಚಂದ್ರು ಒಂದಾಗ್ಬೇಕು ಅಂತ ನೀನ್ ಎಷ್ಟು ಸಹಾಯ ಮಾಡಿದ್ಯಾ, ಈಗ ಇದೊಂದು ಸಹಾಯ ಮಾಡು ಪ್ಲೀಸ್. ಆದ್ರೆ ನೀವು ಒಬ್ರೇ ಎಲ್ಲಿರ್ತೀರಾ? ಅದಕ್ಕೆ ನಿಮ್ನ ನಮ್ಮನೆ ಕರ್ಕೊಂಡು ಹೋಗೋಣ ಅಂದ್ರೆ ಅಲ್ಲ ರಾಜೇಶ್ವರಿ ಬಂದಿದ್ದಾಳೆ. ಅವಳು ಏನಾದ್ರೂ ನಿಮ್ನ ನೋಡಿದ್ರೆ ನಿಮ್ಮ ಅಮ್ಮಂಗೆ ಹೇಳಿದ್ರು ಹೇಳ್ತಾಳೆ. ಓ ಕರೆಕ್ಟು, ಒಂದ್ ಜಾಗ ಇದೆ. ಸುಮಾ, ನೀನ್ ಅದಕ್ಕಿನ ಅಲ್ಲಿ ಕರ್ಕೊಂಡು ಹೋಗು. ಎಲ್ಲಕ್ಕ?
ಆಗಿದ್ರು ಎಷ್ಟು ಸಲೀಸಾಗಿ ಹೇಳ್ತಿದ್ಯಲ್ಲ ಸ್ನೇಹ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನವ್ವ. ಆ ಹುಡುಗಿ ಮನೆ ಬಿಟ್ಟು ಬಂದವಳ. ನೀನ್ ನೋಡ್ರೆ ಅವಳನ್ನ ಮನೆ ಕಳ್ಸೋದ್ ಬಿಟ್ಬಿಟ್ಟು ಸುಮನ್ ಜೊತೆಲಿ ಕಳ್ಸಿದ್ಯಲ್ಲವ. ಇದನ್ನೇನ ಬಂಗಾರಮ್ಮನವ್ರಿಗೆ ಗೊತ್ತಾದ್ರೆ ಏನಾಯ್ತದೆ ಗೊತ್ತಾ? ಗೊತ್ತಾಗೋ ಮಾತೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ಅವ್ರಿಗೆ ಗೊತ್ತಾಗಬೇಕು. ಏನೋ ಹಂಗೆ ಬಂದು ಭೇಟಿ ಮಾಡಿ ಹೋಯ್ತಾಳೆ ಅಂದ್ರೆ ಅದು ಬೇರೆ ಮಾತು. ಇದೇನಿದು ಮನೆನೇ ಬಿಟ್ಟು ಬರೋದಾ? ನೋಡ ಅವಳಿಗೆ ಕರ್ಗಬ್ಬ, ನಾನು ಅವ್ಳ ಜೊತೆ ಮಾತಾಡ್ತೀನಿ. ಅವ್ವ, ಅವ್ರು ಯಾರ ಜೊತೆನೂ ಮಾತಾಡಕ್ಕೆ ಇಷ್ಟಪಡ್ತಿಲ್ಲ. ಚಂದ್ರು ಅಣ್ಣಯ್ಯಂಗೆ ಈ ವಿಷಯ ಹೇಳ್ಬೇಡ ಅಂದಿದ್ದಾರೆ. ಅಂತಂದ್ರಲ್ಲಿ ನೀನು ಬೇರೆ ಉಪದೇಶ ಕೊಡ್ತೀಯ. ಸರಿ, ಅದು ಯಾವ ಗದ್ದೆ ಅಂತ ಹೇಳು, ನಾನು ಬಂಗಾರಮ್ಮನ ಹತ್ರ ಮಾತಾಡ್ತೀನಿ. ನೀವುಗಳು ಏನು ಮಾತಾಡೋದು ಬೇಡ. ನಾನೀಗ ವಸು ಹೊತ್ತಿಗೆನ ಭೇಟಿ ಮಾಡಿ ಮಾತಾಡ್ತೀನಿ. ಅವ್ರನ್ನ ಹೇಗೋ ಸಮಾಧಾನ ಮಾಡಿ ವಾಪಸ್ ಕಳಿಸ್ಬಿಡ್ತೀನಿ. ಅವ್ವ, ನೀನು ಮತ್ತೆ ಅಕ್ಕ ನಾಳೆಗೆ ಆಗ್ಬೇಕಾಗಿರೋ ಕೆಲಸಗಳನ್ನ ನೋಡ್ಕೊಳ್ಳಿ. ನಾನು ಹೋಗಿ ಸುಮ್ಮನೆ ಕಳಿಸ್ತೀನಿ, ಆಯ್ತಾ? ಸಹನಾ, ನೀನಾರ ವಸಿ ಅವಳಿಗೆ ಹೇಳ್ಬಾರ್ದೇನೆ. ಅವ್ವ, ಇವಳಲ್ಲಿ ನನ್ನ ಮಾತು ಕೇಳ್ತಾಳೆ. ಅಕ್ಕ, ಊಟದ ಡಬ್ಬಿ ತಂದ್ಯಾ? ಕೊಡು. ಬರ್ತೀನವ್ವ, ಬರ್ತೀನಕ್ಕ.